ಇವತ್ತು ತುಂಬ ರುಚಿಯಾಗಿರೋ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಈ ತೊಂಡೆಕಾಯಿನ ಈ ಥರ 1-4 ಭಾಗ ಥರ ಈ ಥರ ನೀಟಾಗಿ ತೊಳೆದು ಕಟ್ ಮಾಡಿಕೊಳ್ಳಿ. ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಈ ಥರ ಪ್ಯಾನಲ್ಲಿ ಒಂದು 3 ಟೇಬಲ್ ಸ್ಪೂನ್ ನಾವು ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಅದು ನಾವು ಆಯಿಲಲ್ಲೇ ಹುರಿತೀವಲ್ಲ ಎಣ್ಣೆಯಲ್ಲೇ, ಆದ್ದರಿಂದ ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಇವಾಗ ಈ ತೊಂಡೆಕಾಯಿನ ನೀವು ಕಟ್ ಮಾಡಿಕೊಂಡಿದ್ದೀರಲ್ಲ ಅದರಲ್ಲ ಇದ್ರೊಳಗೆ ಹಾಕ್ಕೊಂಬಿಟ್ಟು ಗ್ಯಾಸ್ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಬೇಕು. ನಾನು ಯಾವ ರೀತಿ ತೋರಿಸ್ತೀನೋ ಅದೇ ಥರ ಮಾಡಿ ಬರೀ 15 ನಿಮಿಷದಲ್ಲಿ ನಾವು ಈ ಪಲ್ಯನ ಮಾಡಿಬಿಡ್ಬೋದು. ಚಿಕ್ಕವರಿಂದ ದೊಡ್ಡವರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದನ್ನು ಹಾಕ್ಬಿಟ್ಟು ಏನು ಮಿಕ್ಸ್ ಮಾಡಿದ್ರೆ ಕ್ಯಾಪ್ ಹಾಕಿ ಮುಚ್ಚಿಬಿಡ್ರಿ. ಕರೆಕ್ಟಾಗಿ ಒಂದು 3 ನಿಮಿಷ ಗಂಟ ಅದು ಬಾಯ್ಲ್ ಆಗಲಿ ಚೆನ್ನಾಗಿ. ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ರಿ. ನೋಡಿ, 3 ನಿಮಿಷ ಕರೆಕ್ಟಾಗಿ ಆಗಿದೆ. ಇವಾಗ ಓಪನ್ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕು. ಅವಾಗವಾಗ 2-2 ನಿಮಿಷಕ್ಕೆ 3-3 ನಿಮಿಷಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ನಾವು ನೀರು ಗೀರು ಏನಿಲ್ಲ ಹಾಕಲ್ಲ, ಬರೀ ಎಣ್ಣೆಲೇ ಹುರ್ಕೊಳ್ಳೋದ್ರಿಂದ ನಾವು ನೋಡಿಕೊಂಡು ಒಂದು 10 ನಿಮಿಷ ಗಂಟ ನಾವು ಎಣ್ಣೆಲೇ ಬೇಯಿಸ್ಕೊಬೇಕು. ತೊಂಡೆಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಯೂಸಸ್ ಇದೆ. ಶುಗರ್ ಲೆವೆಲ್ ಬಂದು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದ್ರ ಬಂದು ಕಿಡ್ನಿ ಕಲ್ಲು ಸ್ಟೋನು ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಇವಾಗ ಈ ತೊಂಡೆಕಾಯಿ ಚೆನ್ನಾಗಿ ಒಂದು 6 ನಿಮಿಷ ಬೆಂದಿದೆ. ಇದನ್ನು ಸೈಡಿಗೆ ಈ ಥರ ತಳ್ಕೊಂಡು ಸ್ವಲ್ಪ ಗ್ಯಾಪ್ ಬರೋ ಥರ ಮಧ್ಯ ಭಾಗದಲ್ಲಿ ನೋಡಿಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಬೇಕು. ಹಾಕ್ಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. 1 ನಿಮಿಷ ಗಂಟ ನೀವು ಮುಚ್ಚಿಡಬೇಕು. ನೆನಪಿರಲಿ, ನಾವಿನ್ನೂ ಉಪ್ಪು ಎಲ್ಲ ಏನೂ ಹಾಕಿಲ್ಲ. ಈರುಳ್ಳಿನ ಏನಕ್ಕೆ ಮೊದಲೇ ಬೇಯಿಸ್ತಾರೆ ಇವಾಗ ಬೇಯಿಸ್ತಾ ಇದ್ದೀವಿ ಅಂದರೆ, ತೊಂಡೆಕಾಯಿ ಬಂದು ನಾವು ಎಣ್ಣೆಲೇ ಹುರ್ಕೊಳ್ಳೋದ್ರಿಂದ ನಾವು ಈರುಳ್ಳಿನ ಇವಾಗ ಹಾಕ್ಕೊಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿರಿ, ಇನ್ನೂ ಒಂದು 3 ನಿಮಿಷ ಬಿಟ್ಟು ಇದೆಲ್ಲ ಈರುಳ್ಳಿನೂ ತೊಂಡೆಕಾಯಿ ಬಂದು ಒಂದು 80% ಬೆಂದಿದೆ. ಇದು ಬೆಂದ ಮೇಲೆ ನಾವು ಏನು ಮಾಡಬೇಕಂದ್ರೆ ಉಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟು ನೀಟಾಗಿ ಈ ಥರ ತಿರುಗಿ ಕೊಡಬೇಕು. ಈರುಳ್ಳಿ ಬಂದು ಕ್ರಂಚಿ ಆಗೋ ಗಂಟ ನೋಡಿ, ಈ ತೊಂಡೆಕಾಯಿನೂ ಕ್ರಂಚಿ ಆಗೋ ಗಂಟ, ಆ ಸಿಪ್ಪೆನ ಒಂಥರ ಸಾಫ್ಟ್ ಆಗೋ ಗಂಟ ಬೇಯಬೇಕು. ಇವಾಗ 80% ಬೆಂದಮೇಲೆ ಬಂದು ನಾವು ಸ್ಪೈಸಸ್ ಹಾಕಬೇಕು. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಇಷ್ಟೇ ಇದಕ್ಕೆ ಸ್ಪೈಸಸ್ ಹಾಕಬೇಕಾಗಿರೋದು. ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಚಿಮ್ಮಿಸಿ, ನಿಮ್ಗೊಂಥರ ಆ ಸ್ಪೈಸಸ್ ಎಲ್ಲ ಸೀದೋಗೋ ಥರ ಇದೆ, ನೀರು ಚಿಮುಕ್ಸ್ಬಿಟ್ಟು ನೀಟಾಗಿ ಒಂದು 3 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ, ಬಿಸಿ ಬಿಸಿಯಾಗಿರೋ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ನಿಮಗೆ ಪೆಪ್ಪರ್ ಫ್ಲೇವರ್ ಎಲ್ಲ ಇಷ್ಟ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ನಾವಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊಬೋದು. ಚಿಕ್ಕವ್ರು ತಿನ್ನಬೇಕಂದ್ರೆ ಪೆಪ್ಪರ್ ಪೌಡರ್ ಸ್ಕಿಪ್ ಮಾಡಿಬಿಡ್ರಿ. ದೊಡ್ಡವರೆಲ್ಲ ತಿನ್ನಬೇಕು ಖಾರ ಖಾರ ಸ್ಪೈಸಿ ಅಂದರೆ 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ತಿನ್ನೋಡಿ. ಇದು ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಬಾಯ್.